Watch India's largest kids library only on Jio Hotstar. Download the app now. ಪ್ರತಿಯೊಬ್ರು ಪತ್ತೇದಾರರು ಆಗಬಹುದು. ಯಾಕೆ ಅಂದ್ರೆ ಪ್ರತಿಯೊಬ್ಬರಲ್ಲೂ ಒಬ್ಬ ಪತ್ತೇದಾರ ಅನ್ನೋನು ಆಡ್ಕೊಂಡಿರ್ತಾನೆ, ಅವನಲ್ಲೇ ಇರ್ತಾನೆ. ಅವನನ್ನ ಹೊರಗಡೆ ತರೋದಕ್ಕೆ ಪ್ರಯತ್ನ ಮಾಡಬೇಕಾಗಿದೆ. ಕಷ್ಟ ಹೇಗ್ ಬೇಕಾದ್ರೂ ಯಾವಾಗ ಬೇಕಾದ್ರೂ ಬರಬಹುದು. ಅದಕ್ಕೋಸ್ಕರ ನಾವು ಯಾವಾಗಲೂ ಎಚ್ಚರವಾಗೇ ಇರ್ಬೇಕಾಗುತ್ತೆ. ಇದೇನ ಬೋಟು ಅರ್ಧ ರಾತ್ರಿಲಿ ಜೋರಾಗಿ ಬುಕ್ಕೋತಾಗ ಕೂತಿದೆಯಲ್ಲ, ನಿದ್ದನ್ನು ಕೆಡಿಸ್ಬಿಟ್ಟು. ನೋಡ, ನೀನು ಓದ್ಬೇಕು ಅಂತಿದ್ರೆ ಸ್ವಲ್ಪ ನಿಧಾನಕ್ಕೆ ಓದ್ಕೊಳ್ಳೋ, ಓಕೆ? ಅರೆ ಪತ್ಲು, ಈ ನಾವೆಲ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಕಣೋ. ಕರಮ್ಚಂದ್ ಬರ್ದಿರೋ ಪತ್ತೇದಾರಿ ಕಾದಂಬರಿ ಕಣೋ. ನಿನ್ ಕರಮ್ಚಂದ್ ಬರ್ದಿರೋ ಪತ್ತೇದಾರಿ ಕತೆದಾರಿ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಕಣೋ. ಪುಸ್ತಕ ಮುಚ್ಚಿಬಿಟ್ಟು ಬಾಯಿ ಮುಚ್ಕೊಂಡು ಹೋಗಿ ಮಲಿಕೊಳ್ಳೋ ಈಗ. ಆಯ್ತಪ್ಪ, ಮಲ್ಕೋತೀನಿ. ನೀನ್ ಮೊದ್ಲು ಹೋಗಿ ಲೈಟ್ ಆಫ್ ಮಾಡೋ ಬೇಗ. ತಣ್ಣ ನೀರು. ಮಟ್ಟು ನಾ ಮಾರ್ಕೆಟ್ಗೆ ಹೋಗ್ಬಿಟ್ಟು ತರಕಾರಿ ತಗೊಂಡ್ಬರ್ತೀನಿ. ಮನೆ ಕಡೆ ಜೋಪಾನ ಕಣ, ಹುಷಾರಾಗಿರೋ. ಅರೆ ಪತ್ಲು, ನೀನ್ ಖಂಡಿತ ಯೋಚನೆ ಮಾಡಬೇಡ ಕಣೋ. ಯಾಕಂದ್ರೆ ಈ ಮನೆ ಇವತ್ತೊಬ್ಬ ಪತ್ತೇದಾರನ ಕೈಯಲ್ಲಿ ಇದೆ ಕಣೋ. ಸರಿ. ಕರಮ್ಚಂದ್ ಅವ್ರು ಹೇಳಿರೋ ಹಾಗೆ ತೊಂದರೆಗಳು ನಮ್ಮ ಅಕ್ಕ ಪಕ್ಕದಲ್ಲೇ ಇರುತ್ತವೆ ಅಂತ. ಅರೆ ಇದು ಪತ್ಲು ವಯಸ್ಸಿದಂಗಿದೆಯಲ್ಲ. ಪತ್ಲು, ಅರೆ ಪತ್ಲು, ನೀನ್ ಮಾರ್ಕೆಟ್ ಹೋಗ್ತೀನಿ ಅಂತ ಹೋಗಿದೆಯಲ್ಲೋ. ಅಯ್ಯ ಓದೆ ಕಣ, ಆದ್ರೆ ಬ್ಯಾಗಿನೇ ಮರ್ತ್ಬಿಟ್ಟು ಹೋಗ್ಬಿಟ್ಟಿದ್ದೆ. ಅದನ್ನ ತಗೊಂಡೋಗಕ್ಕೆ ಅಂತ ಇಲ್ಲಿ ಹುಡುಕ್ತಾ ಇದ್ದೆ ಕಣ. ಅಯ್ಯೋ ಸಾರಿ ಪತ್ಲು, ವೆರಿ ಸಾರಿ. ನಿನಗೆ ಗೊತ್ತೇನ ಪತ್ಲು, ತೊಂದ್ರೆ ಯಾವಾಗ್ಲೂ ನಮ್ಮ ಅಕ್ಕಪಕ್ಕದಲ್ಲೇ ಇರುತ್ತೆ ಅಂತೆ. ತೊಂದ್ರೆ ಪತ್ಲು, ಕರಮ್ಚಂದ್ ಅವರು ಸುಮ್ನೆ ಫೇಮಸ್ ಆಗಿಲ್ಲ ಕಣೋ. ಅವ್ರು ಏನ್ ಹೇಳ್ತಾರೆ ಗೊತ್ತೇನೋ, ಮನುಷ್ಯನಾದವನು ಬೆಳಗ್ಗೆ ಇರುವೆ ತರ, ರಾತ್ರಿ ಹೊತ್ತು ಗೂಬೆ ತರ ಅಲರ್ಟ್ ಆಗಿರ್ಬೇಕಂತೆ ಕಣೋ. ತೊಂದ್ರೆ ಯಾವಾಗ ಬೇಕಾದ್ರೂ ಬರ್ಬೋದು ಅಂತ ಹೇಳ್ತಾರೆ. ಇದ ವಿಷಯ. ಮೋಟುಗೆ ಇವಾಗ ಪತ್ತೆದಾರಿ ಜ್ವರ ಪಡ್ಕೊಂಡಿದೆ. ಮೋಟುನ ಗೂಬೆ ಮಾಡೋದಕ್ಕೆ ಜೀವನದಲ್ಲಿ ಇದಕ್ಕಿಂತ ಒಳ್ಳೆ ಅವಕಾಶ ಮತ್ತೆ ಸಿಗೋದೇ ಇಲ್ಲ. ನೋಡಿ, ಹಲೋ ಮೋಟು, ನಾನು ಕರಮ್ಚಂದ್ ಸೇಠ್ ಮಾತಾಡ್ತಾ ಇದ್ದೇನೆ. ಅರೆ ಸರ್, ನನ್ ಕಿವಿ ನಾನೇ ನಂಬಕ್ಕಾಗ್ತಿಲ್ಲ. ನಿಜವಾಗ್ಲೂ ತಾವೇನಾ ಸರ್? ನಾನು ಖಂಡಿತವಾಗ್ಲೂ ಕರಮ್ಚಂದ್ ಪತ್ತೇದಾರಿನೇ ಮಾತಾಡ್ತಾ ಇದ್ದೇನೆ. ನನಗೆ ಒಂದ್ ವಿಷಯ ಗೊತ್ತಾಯ್ತು. ನೀ ನನ್ನ ನಾವೆಲ್ಸ್ ನ ತುಂಬಾ ಶಿಸ್ತಿನಿಂದ ಓದ್ತೀಯ ಅಂತ ಗೊತ್ತಾಯ್ತು. ಮತ್ತೆ ಫಾಲೋ ಕೂಡ ಮಾಡ್ತೀಯ. ನಾನ್ ನಿನಗೆ ತುಂಬಾ ಇಂಪ್ರೆಸ್ಡ್ ಆಗಿದ್ದೀನಿ. ನನಗೆ ಗೊತ್ತಾಗಿದೆ ನೀನು ಪತ್ತೇದಾರ ಆಗೋ ಎಲ್ಲಾ ಲಕ್ಷಣ ನಿನಗಿದೆ ಅಂತ ಗೊತ್ತಾಗಿದೆ. ಓ, ಥ್ಯಾಂಕ್ ಯು ಸರ್. ನಾನೇ ಖುದ್ದಾಗಿ ಬರೋದಕ್ಕಾಗೋದಿಲ್ಲ, ಆದ್ರೆ ನಿನಗೊಂದು ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೇನೆ, ಕೇಳು. ಫುರ್ಫುರಿ ನಗರದಲ್ಲಿ ಏನೋ ಇನ್ಸ್ಪೆಕ್ಟರ್ ಇದ್ದಾನೆ. ಅವನು ನಕಲಿ ಇನ್ಸ್ಪೆಕ್ಟರ್. ನಿಜವಾದ ಚಿಂಗಮ್ನ ಮಾಸ್ಕ್ ಹಾಕ್ಬಿಟ್ಟು ಓಡಾಡ್ಕೊಂಡಿದ್ದಾನೆ. ಏನೋ ಅದು ಖಂಡಿತ ಸಾಧ್ಯ ಇಲ್ಲ. ಈ ವಿಷಯನ ಯಾರ ಕಿವಿಗೂ ಬೀಳದೆ ಇರೋ ಹಾಗೆ ನೋಡ್ಕೋಬೇಕು. ನೀನು ತುಂಬಾ ಅದ್ಭುತವಾಗಿ ಈ ಮಿಸ್ಟ್ರಿ ಕೇಸ್ ನ ಸಾಲ್ವ್ ಮಾಡ್ಬೇಕಾಗುತ್ತೆ. ಥ್ಯಾಂಕ್ ಯು ಕರಮ್ಚಂದ್ ಸರ್, ಥ್ಯಾಂಕ್ ಯು. ಇವಾಗ ಈ ಪತ್ತೇದಾರಿ ಕೆಲಸ ಮೋಟು ಕೈಲಿದೆ. ನಾನು ಅವನ ಖಂಡಿತ ಬಿಡೋದಿಲ್ಲ. ಮೋಟು ನಿಂತ್ಕೊಳ್ಳ, ಎಲ್ಲಿಗೆ ಹೋಗ್ತಾ ಇದ್ದೆ ನೀನು? ಸಾರಿ ಪತ್ಲು, ನನಗೆ ಅರ್ಜೆಂಟ್ ಇದೆ. ಈ ಟೈಮಲ್ಲಿ ಏನು ಹೇಳಕ್ ಸಾಧ್ಯ ಇಲ್ಲ. ಆದ್ರೆ ಇಷ್ಟು ಮಾತ್ರ ತಿಳ್ಕೊ, ನಾನೊಂದು ದೊಡ್ಡ ಮಿಸ್ಟ್ರಿನ ಸಾಲ್ವ್ ಮಾಡಕ್ ಹೋಗ್ತಾ ಇದ್ದೀನಿ. ಅಯ್ಯಮ್ಮ ಮೋಟು, ಕಮ್. ಈಗ ಹೇಳು, ಏನ್ ವಿಷಯ? ನಾನೇನೋ ಆರಾಮಾಗಿದ್ದೀನಿ, ಆದ್ರೆ ಇವತ್ತು ನಿಮ್ ಬಂಡವಾಳ ಬಯಲ್ ಮಾಡ್ತೀನಿ, ನೋಡ್ತಾ ಇರಿ. ಅಯ್ಯಮ್ಮ ಮೋಟು, ಏನಯ್ಯ ನೀನು ಟೇಬಲ್ ಎಲ್ಲ ಮುರ್ದಾಕ್ ಬಿಡಿಯಲ್ಲ. ಅಯ್ಯೋ ಅಮ್ಮ, ಇದರಲ್ಲಿ ಅಯ್ಯಮ್ಮ ಮೋಟು, ಏನ್ ಮಾಡ್ತಾ ಇದೀಯಾ? ಐ ಆಮ್ ದ ಇನ್ಸ್ಪೆಕ್ಟರ್ ಚಿಂಗಮ್ ಕಣ. ಎಲ್ಲಿ ಹೇಳ್ಕೊಳತ್ತಿದ್ಯಾ? ಬಿಟ್ಟು ಅಯ್ಯಮ್ಮ ಪತ್ಲು, ನನಗೆ ಮೋಟು ಇಂದ ಬಿಡಿಸ್ಬಿಡು. ಅರೆ ಮೋಟು, ನೀ ಏನೋ ಮಾಡ್ತಾ ಇದೀಯಾ ಇಲ್ಲಿ? ಇವರು ಚಿಂಗಮ್ ಸರ್ ಕಣ. ಪತ್ಲು, ಇವರು ಚಿಂಗಮ್ ಸರ್ ಅನ್ಕೊಂಡಿರ್ಬೋದು, ಆದ್ರೆ ಇವ್ರ ಅಸಲಿ ಎಲ್ಲ ಕಣೋ, ನಕಲಿ. ಪತ್ಲು, ಇವ್ರ ಮುಖವಾಡ ಕಳಿಸ್ತೀನಿ ನೋಡೀಗ. ಸತ್ಯ ಅನ್ನೋದು ಈಗ ಹೊರಗಡೆ ಬರುತ್ತೆ, ನೋಡ್ತಾ ಇರೋ. ತೆಗಿರೇ. ಬೇಡ ಕಣ, ಪಾಪ ಚಿಂಗಮ್ ಕಣ.
ಡೂಪ್ಲಿಕೇಟ್ ಬೇಡ ಕಣ. ಹಲೋ, ನಾನು ಗರಂ ಚಂದ್ ಪತ್ತೆದಾರಿ ಮಾತಾಡ್ತಾ ಇದ್ದೇನೆ. ಈ ಸಾರಿ ನನಗೆ ತಪ್ಪು ಇನ್ಫಾರ್ಮೇಶನ್ ಸಿಕ್ಕಿದೆ. ಅವರು ನಕಲಿ ಅಲ್ಲ, ಆದ್ರೆ ಅವರು ಒರಿಜಿನಲ್ ಇನ್ಸ್ಪೆಕ್ಟರ್ ಇದ್ದಾರೆ. ಏನು? ಸಾರಿ ಚಿಕ್ಕಂ ಸರ್, ವೆರಿ ಸಾರಿ ಸರ್. ಯಾರೋ ನಿಮ್ಮನ್ನ ಡೂಪ್ಲಿಕೇಟ್ ಅನ್ಬಿಟ್ಟಿದ್ರು ಸರ್. ಮೋಟು ಪತ್ತೆದಾರ ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದಾನೆ ಸರ್. ತಾವು ಇನ್ನು ಹೋಗ್ಬೋದು ಸರ್. ಅಯ್ಯಮ್ಮ, ನಾನು ಹೋಗ್ಬೋದು, ಆದ್ರೆ ಸುಮ್ಮನೆ ಹೋಗೋದಿಲ್ಲ. ಏರ ಬೇರೆ ರಿವಾಲ್ವರ್ ತಗೊಂಡ್ ಬರ್ರಿ, ಇಲ್ಲ ಗನ್ ತಗೊಂಬನ್ನಿ. ಬೇಡ ಮಷಿನ್ ಗನ್ ತಗೊಂಬನ್ನಿ. ಮಷಿನ್ ಗನ್ನಿಂದ ಏನು ಪ್ರಯೋಜನ ಇಲ್ಲ. ಫಿರಂಗಿ ತಗೊಂಬನ್ನಿ. ಚಿಕ್ಕಂ ಸರ್, ವೆರಿ ಸಾರಿ ಸರ್. ತಪ್ಪಾಗಿ ಏನೋ ನಡೆದೋಗ್ಬಿಡ್ತು ಸರ್. ಆದ್ರೆ ನಮ್ಮ ಮೇಲೆ ಫಿರಂಗಿ ಮಾತ್ರ ಬಿಡಬೇಡಿ ಸರ್, ಪ್ಲೀಸ್ ಸರ್. ಏರ ಬೇರೆ ಫೈರ್. ಮೊಟ್ಟೆ ಎಳೆ ಮೇಲೆ ಮೊಟ್ಟು ನೀ ಪತ್ತೆದಾರ ಆಗ್ತೀನಿ ಬೋತಾರೆ ತಲೆಯಿಂದ ಕಿತ್ತಿ ಅಷ್ಟು ಬಿಡ. ಯಾಕಂದ್ರೆ ಗರಂ ಚಂದನ ಪತ್ತೆದಾರ ಇಡೀ ಜಗತ್ತಲ್ಲಿ ಎಲ್ಲೂ ಇಲ್ಲ ಕಣ. ಅದು ಬರೀ ನಾವೆಲ್ ನಲ್ಲಿ ಒಂದು ಕ್ಯಾರೆಕ್ಟರ್ ಅಷ್ಟೇ ಕಣ. ಹಲೋ ಮೋಟು ಪತ್ತೆದಾರ, ಈ ಬಾರಿ ನನಗೆ ಗೊತ್ತಾಗಿರೋ ವಿಷಯ ನಿನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತೆ, ಆಘಾತವಾಗುತ್ತೆ. ಮತ್ತೆ ನೀನು ತುಂಬಾ ಧೈರ್ಯವಂತ ಪತ್ತೆದಾರಿ ತರ ನಿರ್ಧಾರ ತಗೋಬೇಕಾಗುತ್ತೆ. ಎಂತ ನಿರ್ಧಾರ? ನಿನ್ನ ಗೆಳೆಯ ಪತ್ಲು ನಿಜವಾದ ಪತ್ಲು ಅಲ್ಲ, ಅದು ಅವನ ಜಾಗದಲ್ಲಿ ಒಂದು ಏಲಿಯನ್ ಇದೆ. ಅವನ ಪತ್ಲು ಆಗ್ಬಿಟ್ಟು ನಿನ್ನ ಜೊತೆ ಇದ್ದಾನೆ. ನಂಬಿಕೆ ಇಲ್ವಾ? ಅವನ ತಲೆ ಮೇಲೆ ಇರೋ ಆಂಟಿನ ಚೆಕ್ ಮಾಡ. ನಿನಗೆ ನಂಬಿಕೆ ಬರ್ಬೇಕು ಅಂದ್ರೆ ಆ ಆಂಟಿನ ಕಟ್ ಮಾಡ. ಆಗ ಅವನು ತನ್ನ ಅಸಲಿ ರೂಪ ಏನು ಅಂತ ತೋರಿಸ್ತಾನೆ. ನನಗ್ ಗೊತ್ತಿದೆ, ನೀ ನಿನ್ನ ಗೆಳೆಯನ ವಾಪಸ್ ಪಡೆಯೋದಕ್ಕೆ ಏನಾದ್ರೂ ಮಾಡ್ತೀಯ ಅಂತ ಗೊತ್ತು. ಈ ಕೆಲ್ಸನ ನೀನ್ ಖಂಡಿತವಾಗ್ಲೂ ಮಾಡ್ತೀಯ ಅಂತ ಗೊತ್ತು. ಇನ್ನೇನು ಎಡವಟ್ ಮಾಡ್ತಾನ ಏನ ಇವನು? ಯಾಕ ಮೋಟು ಕೈಯಲ್ಲಿ ಕತ್ರಿ ಹಿಡ್ಕೊಂಡು ನಿಂತಿದೀಯಾ? ನನ್ಗೆ ಯಾರೋ ಹೇಳಿದ್ರು ಕಣೋ, ನೀನು ನಕಲಿ ಪತ್ಲು ಅಂತ. ನೀನು ಏಲಿಯನ್ ಕಣೋ. ಈಗ ನಾನು ನಿನ್ನ ಆಂಟನ ಕಟ್ ಮಾಡ್ತೀನಿ, ನೋಡ್ತಾ ಇರು. ನಿನ್ನ ನಿಜ ರೂಪ ಏನು ಅಂತ ಇಡೀ ಜಗತ್ತಿಗೆ ತೋರಿಸ್ತೀನಿ. ಅಯ್ಯೋ, ಇದಪ್ಪ ನಿಂತ್ಕೊಳ್ಳೋ. ಏಲಿಯನ್ ನಿಂತ್ಕೋ, ಕಟ್ ಮಾಡ್ತೀನಿ. ನಿಂತ್ಕೋ, ಬಿಡಲ್ಲ ನೀನ್ ಇವತ್ತು. ಎಲ್ಲೊಬ್ರು ಕಳಿಸ್ಬಿಡ್ತೀನಿ. ನಿಂತ್ಕೋ ಏಲಿಯನ್. ನಂಬರ್ 2, ಬಾಸ್ ಗರಂ ಚಂದ್ ಆಗ್ಬಿಟ್ಟು ಮೋಟುನ ಹೇಗ್ ಗೂಬೆ ಮಾಡಿದಾರೆ ಅಂದ್ರೆ ಮಜಾ ಬರ್ತಾ ಇದೆ. ಓ, ಇದ ಮಸಲತ್ತು. ಡಾಕ್ಟ್ರಣ್ಣ, ನಮ್ಮ ಮೋಟು ಮೇಲೆ ಗರಂ ಚಂದ್ ಪತ್ತೆದಾರಂದು ಭೂತ ಹಿಡ್ಕೊಂಬಿಟ್ಟಿದೆ ಅಣ್ಣ. ಅದ್ರ ಉಪಯೋಗನ ಆ ಜಾನ್ ಯೂಸ್ ಮಾಡ್ಕೊತಾ ಇದ್ದಾನೆ. ನಾನು ಅವ್ರ ಶಿಷ್ಯಂದ್ರು ಅಲ್ಲಿ. ಡಾಕ್ಟ್ರಣ್ಣ, ಆ ಜಾನಿಗೆ ಬುದ್ಧಿ ಕಲ್ಸೋದಿಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ ಅಣ್ಣ. ಇಲ್ಲಿ ಕೇಳಿ. ಅರೆ ಪತ್ಲೂನ ಜೀವದ ಗೆಳೆಯ, ನೀನ್ ಏನ್ ಹೇಳ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತಾಯ್ತು ಕಡೆಯ. ಈಗ ನೋಡ್ತಾ ಇರಯ್ಯ ನಾನು ಏನು ಮಾಡ್ತೀನಿ ಅಂತ. ಹಲೋ ಮಿಸ್ಟರ್ ಮೋಟು ಪತ್ತೆದಾರ್ರೆ ಸರ್, ನಾನು ಗರಂ ಚಂದ್ ಅವರ ಸೆಕ್ರೆಟರಿ ಸರ್ ಮಾತಾಡ್ತಾ ಇದ್ದೀನಿ. ನಮ್ಗೊಂದು ಪಕ್ಕ ಇನ್ಫಾರ್ಮೇಶನ್ ಸಿಕ್ಕಿದೆ ಸರ್. ಪತ್ಲು ಒಳಗಡೆ ಇದ್ದ ಏಲಿಯನ್ ಹೊರಗಡೆ ಬಂದ್ಬಿಟ್ಟು ಜಾನ್ ದೇಹದೊಳಗಡೆ ಸೇರ್ಕೊಂಡ್ಬಿಟ್ಟಿದೆ ಅಂತ ವಿಷಯ ಗೊತ್ತಾಯ್ತು. ತಾವು ಜಾನ್ಗೆ ಒಂದೆರಡು ಬಿಟ್ರೆ ಅವನೊಳಗಡೆ ಇರೋ ಏಲಿಯನ್ ಬೈದಿಂದ ಆಚೆ ಕಡೆ ಬಂದ್ಬಿಡುತ್ತೆ ಸರ್. ಅಷ್ಟೇ ಸರ್. ನಾನು ಈಗಲೇ ಜಾನ್ ಅಲ್ಲಿರೋ ಏಲಿಯನ್ ಹೊರಗಡೆ ಓಡಿಸ್ತೀನಿ ಈಗಲೇ. ಜೋನ್ ಆಗ್ತಾನೆ ಡೌನಾ, ಜೋನ್ ಆಗ್ತಾನೆ ಡೌನಾ. ಚಿಂಗಂ ಸರ್ ಮತ್ತೆ ಪತ್ಲುನ ಒಂದ್ ರೌಂಡ್ ಮುಗ್ದಾಯ್ತು. ಇವಾಗ ಯೋಚನೆ ಮಾಡ್ತಾ ಇದ್ದೀನಿ ಮುಂದಿನ ರೌಂಡ್ ಯಾರ್ದು ಬರುತ್ತೆ ಅಂತ. ಜಾನ್ ಬೇಡ. ನಿನ್ ಮೈಯೊಳಗಡೆ ಇರೋ ಏಲಿಯನ್ ಹೊರಗಡೆ ಕಳ್ಸಿಕೊಡ್ತೀನಿ ಸರ್. ಜಾನ್ ಅರೆ, ನನಗೆ ಯಾಕೆ ಹೊಡಿತಾ ಇದೆ? ನನಗೆ ಯಾಕೆ ಹೊಡಿತಿದ್ಯಾ? ನಾನೇನ್ ಮಾಡಿದ್ದೀನಿ ಹೇಳು?
ನೀನ್ ಒಳಗಡೆ ಇರೋ ಏಲಿಯನ್ನ ನಾನೀಗ ಹೊರಗಡೆ ತೆಗಿಬೇಕು ಕಣೋ. ಇಲ್ಲ ಇಲ್ಲ ನನ್ನ ಒಳಗಡೆ ಯಾವ ಏಲಿಯನ್ನು ಇಲ್ಲ ಆಯ್ತಾ? ನಾನೇನೇನೆ ಗರಂ ಚಂದ್ ಪತ್ತೆದಾರಿ ಆಗ್ಬಿಟ್ಟು ಪತ್ಲುಗೆ ಹೊಡಿಯೋದಕ್ಕೆ ಹೇಳಿದ್ದೆ. ಸಾರಿ ಸಾರಿ. ಈಗ ಗೊತ್ತಾಯ್ತಾ ಮಟು, ಜಾನ್ ನಿನಗೆ ಗರಂ ಚಂದ್ ಅನ್ಕೊಂಬಿಟ್ಟು ಯಾಮಾರಿಸ್ತಾ ಇದ್ದ ಕಣ. ಅದಕ್ಕೆ ಜವಾಬ್ದಾರಿ ನೀನೇ ಕಣ. ನಾನು ಹಿಂಗೆ ಎಷ್ಟು ಸರಿ ಬೇಡ ಬೇಡ ಅಂತ ಬಡ್ಕೊಂಡೆ, ನೀನ್ ನನ್ನ ಮಾತು ಕೇಳಲೇ ಇಲ್ವಲ್ಲೋ. ಜಾನ್ ಅದನ್ನ ಉಪಯೋಗಿಸ್ಕೊಂಡ ಅಷ್ಟೇ. ಓಕೆ, ಕರೆಕ್ಟ್ ಆಗಿದೆ, ಎಲ್ಲ ಅರ್ಥ ಆಯ್ತು ಅಲ್ವಾ? ಹಾಗಾದ್ರೆ ನಾನು ಹೋಗ್ಲಾ? ನಾನ್ ಬರ್ತೀನಿ ಇವಾಗ. ಯುವರ್ ಅಂಡರ್ ಅರೆಸ್ಟ್. ಚಿಂಗಂ ಸರ್, ಪಾಪ ನಾನೀಗ ಜಾನ್ನ ಕರ್ಕೊಂಡೋಗಿ ಸ್ವಲ್ಪ ವಿಚಾರಿಸ್ಕೊಂಡ್ ಬರ್ತೀನಿ ಸರ್. ಚಿಂಗಂ ಸರ್, Watch India's largest kids library only on Geo Hotstar. Download the app now.